ಹೃದಯಾಘಾತದ ಸರಣಿ ಸಾವುಗಳಿಂದ ಆ ಜಿಲ್ಲೆಯ ಜನ ಬೆದರಿ ಹೋಗಿದ್ರು. ಅಲ್ಲಿನ ಸಾವುಗಳ ಬಗ್ಗೆ ತಜ್ಞರ ತಂಡ ಕೂಡ ಅಧ್ಯಯನ ನಡೆಸಿತ್ತು. ಇದರ ನಡುವೆ ಹಾಸನ ಜಿಲ್ಲೆಯ ಎಲ್ಲಾ ವಿದ್ಯಾರ್ಥಿಗಳಿಗೂ ಆರೋಗ್ಯ ತಪಾಸಣೆ ನಡೆಸಲಾಗ್ತಾ ಇದೆ. ವಿಷಯ ಅಂದ್ರೆ ಹೀಗೆ ಚೆಕಪ್ ಮಾಡ್ತಾ ಇದ್ದಂತೆ 100ಕ್ಕೂ ಹೆಚ್ಚು ಮಕ್ಕಳಿಗೆ ಹಾರ್ಟ್ ಪ್ರಾಬ್ಲಮ್ ಇರೋದು ಗೊತ್ತಾಗಿದೆ. ಒಬ್ಬರ ಹಿಂದೆ ಒಬ್ಬರಂತೆ ವಿದ್ಯಾರ್ಥಿಗಳ ತಪಾಸಣೆ. ವಿದ್ಯಾರ್ಥಿಗಳ ಪ್ರತಿ ಸಮಸ್ಯೆಯನ್ನ ಆಲಿಸಲಾಗ್ತಿದೆ. ಸಮಸ್ಯೆ ಕಂಡುಬಂದ್ರೆ ಟ್ರೀಟ್ಮೆಂಟ್ಗೂ ಸೂಚಿಸಲಾಗ್ತಿದೆ. ಅಷ್ಟಕ್ಕೂ ಹಾಸನದಲ್ಲಿನ ಸರಣಿ ಸಾವುಗಳಿಂದ ಎಚ್ಚೆತ್ತ ಸರ್ಕಾರ ಇಡೀ ಜಿಲ್ಲೆಯ ಶಾಲಾ ಮಕ್ಕಳ ಆರೋಗ್ಯ ತಪಾಸಣೆ ಮಾಡ್ತಿದೆ. ಹಾಸನ ಜಿಲ್ಲೆಯ 2 ಲಕ್ಷ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ, 56,000 ಮಕ್ಕಳ ಚೆಕಪ್, 112 ವಿದ್ಯಾರ್ಥಿಗಳಿಗೆ ಹಾರ್ಟ್ ಪ್ರಾಬ್ಲಮ್. ಹಾರ್ಟ್ ಅಟ್ಯಾಕ್ ಈ ಹೆಸರು ಕೇಳಿದ್ರೇನೆ ರಾಜ್ಯದ ಜನ ಆತಂಕಗೊಳ್ಳುತ್ತಾರೆ. ಯಾಕಂದ್ರೆ ಕೆಲ ದಿನಗಳಿಂದ ಹೆಚ್ಚಾಗ್ತಿರೋ ಹೃದಯಾಘಾತ ಪ್ರಕರಣಗಳು ರಾಜ್ಯದ ಜನರನ್ನ ಶಾಕ್ ಆಗುವಂತೆ ಮಾಡಿದೆ. ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ 46 ದಿನದಲ್ಲೇ 40ಕ್ಕೂ ಹೆಚ್ಚು ಜನ ಸಾವಿನ ಮನೆ ಸೇರಿದ್ರು. ಈ ಸಾವುಗಳ ಅಧ್ಯಯನಕ್ಕೆ ತಂಡ ರಚಿಸಿದ್ದ ಸರ್ಕಾರ ಮಕ್ಕಳ ಆರೋಗ್ಯ ತಪಾಸಣೆಗೂ ಸೂಚನೆ ಕೊಟ್ಟಿತ್ತು. ಅದರಂತೆ ಜಿಲ್ಲೆಯ 1ರಿಂದ 10ನೇ ತರಗತಿವರೆಗೆ 1,90,000 ಮಕ್ಕಳ ಆರೋಗ್ಯ ತಪಾಸಣೆ ಆರಂಭಿಸಿದೆ. ಅಷ್ಟಕ್ಕೂ ಕಳೆದ 5 ದಿನಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳ ಚೆಕಪ್ ಆಗಿದೆ, ಎಷ್ಟು ಮಕ್ಕಳಿಗೆ ಹೃದಯ ಸಮಸ್ಯೆ ಇದೆ ಅನ್ನೋದನ್ನ ನೋಡಿದ್ರೆ ಹಾಸನ ಜಿಲ್ಲೆಯಲ್ಲಿ 1ರಿಂದ 10ನೇ ತರಗತಿವರೆಗೆ ಒಟ್ಟು 1,90,000 ವಿದ್ಯಾರ್ಥಿಗಳಿದ್ದಾರೆ. ಕಳೆದ 5 ದಿನಗಳಲ್ಲಿ 1,185 ಶಾಲೆಗಳಲ್ಲಿ ಆರೋಗ್ಯ ಶಿಬಿರ ನಡೆಸಲಾಗಿದೆ. ಈ ವೇಳೆ ಮನೆಯಲ್ಲಿ ಯಾರಿಗಾದ್ರೂ ಹೃದಯ ಸಮಸ್ಯೆ ಇದೆಯಾ, ಬಿಪಿ, ಶುಗರ್, ಹಾರ್ಟ್ ಅಟ್ಯಾಕ್ನಿಂದ ಮೃತಪಟ್ಟಿದ್ದಾರಾ ಅಂತ ಪ್ರಶ್ನೆಗಳನ್ನ ಕೊಟ್ಟು ವಿದ್ಯಾರ್ಥಿಗಳಿಂದ ಮಾಹಿತಿ ಪಡೆಯಲಾಗ್ತಿದೆ. ಜೊತೆಗೆ ವೈದ್ಯರಿಂದಲೇ ಶಾಲೆಯಲ್ಲೇ ತಪಾಸಣೆ ನಡೆಸಲಾಗ್ತಿದೆ. ಈಗಾಗಲೇ 56,000 ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ನಡೆಸಲಾಗಿದ್ದು 112 ಮಕ್ಕಳಿಗೆ ಹೃದಯ ಸಮಸ್ಯೆ ಇರುವುದು ಬಯಲಾಗಿದೆ. ಅಂತವರಿಗೆ ಹೆಚ್ಚಿನ ಚಿಕಿತ್ಸೆಗೆ ಸೂಚನೆ ನೀಡಲಾಗಿದೆ. ನಾವು ಎಲ್ಲ ಸ್ಕ್ರೀನಿಂಗ್ ಮಾಡೋಣ ಅಂದ್ಬಿಟ್ಟು ಬರೀ ಎಕ್ಸ್ಕ್ಲೂಸಿವ್ಲಿ ಹಾರ್ಟ್ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಜನರಲ್ ಚೆಕಪ್ಪು ಇನ್ನೊಂದ್ಸಲ ನಾವು ಮಾಡ್ತೀವಿ. ಅದನ್ನು ಟೀಮ್ ಇದೆ, RBSK ಟೀಮ್ ಅಂತ ಇದೆ. ಪ್ಲಸ್ ಆಮೇಲೆ ಎಲ್ಲ ನಮ್ಮ ವೈದ್ಯಾಧಿಕಾರಿಗಳ ನೇತೃತ್ವದಲ್ಲಿ ಏಕಕಾಲದಲ್ಲಿ ಜಿಲ್ಲೆಯಾದ್ಯಂತ ನಾವು ಮಾಡ್ತಾ ಇದ್ದೇವೆ. ಇಲ್ಲಿವರೆಗೆ ನಾವು 1,185 ಸ್ಕೂಲ್ನ ನಾವು ಕವರ್ ಮಾಡಿದ್ದೀವಿ. ವಿದ್ಯಾರ್ಥಿಗಳ ಕುಟುಂಬದ ಆರೋಗ್ಯದ ಮಾಹಿತಿ ಜೊತೆಗೆ ವಿದ್ಯಾರ್ಥಿಗಳ ಹೃದಯ ಬಡಿತದ ಕ್ಷಮತೆ ಪರೀಕ್ಷೆ ಮಾಡಲಾಗ್ತಿದೆ. ಇದರಿಂದ ಆರಂಭದಲ್ಲೇ ಹೃದಯ ತೊಂದರೆ ಗೊತ್ತಾಗ್ತಿದ್ದು ಸಾವಿನ ಪ್ರಮಾಣ ತಗ್ಗಿಸಲು ಇದು ಸಹಕಾರಿಯಾಗಲಿದೆ. ಈ ರೀತಿಯ ಹಾರ್ಟ್ ಸ್ಕ್ರೀನಿಂಗ್ ಮಾಡೋದ್ರಿಂದ ಮಕ್ಕಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತೇವೆ ಮತ್ತು ಇರುವಂಥ ಜನಗಳಲ್ಲಿ ಒಂದು ಜಾಗೃತಿಯನ್ನು, ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ತರೋಕ್ಕೆ ಸಾಧ್ಯ ಆಗ್ತದೆ. ತಮ್ಮ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಮತ್ತು ಅವರ ಭವಿಷ್ಯವನ್ನು ರೂಪಿಸುವಲ್ಲಿ ಈ ರೀತಿಯ ಒಂದು ತಪಾಸಣೆ ತುಂಬ ಸಹಕಾರಿಯಾಗಿರುತ್ತೆ. ಹಾಸನದಿಂದ ಆರಂಭವಾಗಿರೋ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ರಾಜ್ಯದ ಉದ್ದಗಲಕ್ಕೂ ಆಗಬೇಕಿದೆ. ಆ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೂ ಸರ್ಕಾರ ಆರೋಗ್ಯ ಭಾಗ್ಯ ಕಲ್ಪಿಸಬೇಕಿದೆ. ಮಂಜುನಾಥ್, KB, TV9 ಹಾಸನ.